ಕರ್ನಾಟಕದಲ್ಲಿ ಕೋರಿಕೆ ಈಡೇರಿಸುವ ದೇವಸ್ಥಾನ ಹೊಂದಿದೆ. ಮಣ್ಣಿನ ಗೊಂಬೆಗಳನ್ನೇ ಇಲ್ಲಿ ಹರಕೆಯಾಗಿ ನೀಡುತ್ತಾರೆ. ಹೌದು, ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧ ಮಣ್ಣಿನ ಹರಕೆ ಕ್ಷೇತ್ರವಿದೆ. ಈ ದೇವಸ್ಥಾನದಲ್ಲಿ ಕೋರಿಕೆ ಈಡೇರಿದ ಮೇಲೆ ಮಣ್ಣಿನ ಬೊಂಬೆಗಳನ್ನು ದೇವರಿಗೆ ಅರ್ಪಣೆ ಮಾಡಲಾಗುತ್ತದೆ. ಈ ಆಲಯವು ಧರ್ಮಸ್ಥಳದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ. ನಮಸ್ಕಾರ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯ ದೇವನಿಗೆ ಪ್ರಿಯವಾದ ದಿನವಾಗಿದೆ. ಈ ದಿನದಂದು ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸಲಾಗುತ್ತದೆ. ವಿಶೇಷವಾಗಿ ಸೂರ್ಯನ ಆಲಯಗಳಲ್ಲಿ ಅನೇಕ ಪೂಜೆಗಳನ್ನು ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಜನರು ಅವರ ಆಶೀರ್ವಾದವನ್ನು ಪಡೆಯಲು ಬಯಸುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸೂರ್ಯನಿಗೆ ಸಮರ್ಪಿತವಾದ ಅನೇಕ ದೇವಾಲಯವಿದೆಯಾದರೂ ಈ ಆಲಯ ಮಾತ್ರ ಮಹಿಮಾನ್ವಿತವಾಗಿದೆ. ಈ ದೇವಸ್ಥಾನವು ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಸೂರ್ಯ ಶ್ರೀ ಸದಾಶಿವ ರುದ್ರ ದೇವಸ್ಥಾನವಿದೆ. ಇದೊಂದು ಪುರಾತನವಾದ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದು ಅಂತ ಅನ್ನಲಾಗುತ್ತೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಈ ಸೂರ್ಯನ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಹಾಗೂ ಕಷ್ಟ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರದೇವರಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬಯಸುತ್ತಾರೆ. ಕಾರು, ಬಸ್ಸು, ವಿಮಾನ, ದೋಣಿ, ಹೆಲಿಕಾಪ್ಟರ್, ಕಟ್ಟಡ, ಕೈಕಾಲು, ಹೃದಯ, ಕಿಡ್ನಿ, ಕಂಪ್ಯೂಟರ್, ಮೇಜು, ಕುರ್ಚಿ, ದನ, ಕರು, ನಾಯಿ, ಕೋಳಿ ಇತ್ಯಾದಿ ನೂರಾರು ತರಹದ ಮಣ್ಣಿನ ಹರಕೆಗಳನ್ನು ದೇವರಿಗೆ ಅರ್ಪಿಸಿರುವುದನ್ನು ಕಾಣಬಹುದು. ಈ ಮಣ್ಣಿನ ಗೊಂಬೆಗಳಿಗೆ ಅರ್ಚಕರು ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಆಕೃತಿಗಳಲ್ಲಿ ಯಾವುದೇ ಬಿರುಕುಗಳು ಇರಬಾರದು. ಒಂದು ವೇಳೆ ಬಿರುಕು ಮೂಡಿದರೆ ಇಷ್ಟಾರ್ಥಗಳು ಈಡೇರುವುದಿಲ್ಲ ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಲೇ ಭಕ್ತರು ವಿಶೇಷವಾಗಿ ಕುಂಬಾರರಿಂದ ಹರಕೆ ಗೊಂಬೆಗಳನ್ನು ತಯಾರಿಸಿ ತರುತ್ತಾರೆ ಅಥವಾ ಕ್ಷೇತ್ರದಲ್ಲೇ ನಿಮಗೆ ಸಾಕಷ್ಟು ಮಣ್ಣಿನ ಹರಕೆಯ ಗೊಂಬೆಗಳು ಸಿಗುತ್ತವೆ. ಇದೊಂದು ಸೂರ್ಯನಿಗೆ ಸಮರ್ಪಿತವಾದ ದೇವಸ್ಥಾನವಾಗಿದ್ದು ಸುಂದರವಾದ ದಂತಕಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಅದೇನೆಂದರೆ, ಒಂದು ಮಹಿಳೆ ತನ್ನ ಮಗ ಸುರೇನ ಜೊತೆಗೆ ಈ ಪ್ರದೇಶದಲ್ಲಿ ಸೊಪ್ಪು ತರಲೆಂದು ಭೇಟಿ ನೀಡಿದ್ದಳಂತೆ. ಸೊಪ್ಪು ಕಡಿಯುವ ಸಮಯದಲ್ಲಿ ಮರದ ಬಳಿ ಅಡಗಿದ್ದ ಲಿಂಗರೂಪಿಯಾದ ಒಂದು ಶಿಲೆಗೆ ತಾಗಿ ರಕ್ತ ಚಿಮ್ಮಿತಂತೆ. ಅದನ್ನು ಕಂಡ ಆ ಮಹಿಳೆಯು ತನ್ನ ಮಗುವನ್ನು ಓ ಸುರೇಯ ಎಂದು ಕರೆಯುತ್ತಾಳೆ. ಈ ಘಟನೆಯ ನಂತರ ಈ ಪ್ರದೇಶಕ್ಕೆ ಸುರೇಯ ಅಥವಾ ಸೂರ್ಯ ಎಂಬ ಹೆಸರುಗಳು ಬಂತು ಅಂತ ಹೇಳಲಾಗುತ್ತೆ. ಮತ್ತೊಂದು ದಂತಕಥೆಯ ಪ್ರಕಾರ ಈ ಪ್ರದೇಶದಲ್ಲಿ ಒಂದು ಹರಕೆಯ ಬನವಿತ್ತು. ಒಂದು ಕಾಲದಲ್ಲಿ ಭೃಗು ಮಹರ್ಷಿಯ ಶಿಷ್ಯರೊಬ್ಬರು ತಪಸ್ಸು ಮಾಡುತ್ತಿದ್ದು ಶಿವ ಪಾರ್ವತಿ ಪ್ರತ್ಯಕ್ಷವಾಗಿ ಇಲ್ಲಿ ಲಿಂಗರೂಪದಲ್ಲಿ ನೆಲೆಸಿದರು ಅಂತ ಹೇಳಲಾಗುತ್ತೆ. ಇಲ್ಲಿ ಪುಷ್ಟಿ ನೀಡುವಂತೆ 2 ಲಿಂಗಗಳು ಹಾಗೂ ಶಿಲಾಪಾದಗಳು ಕೂಡ ಇವೆ. ಭಕ್ತರು ಇಲ್ಲಿನ ಹರಕೆ ಬನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇಂತಹದ್ದೇ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.